ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಬಂದೆ. ನಾಳೆ ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಹಂಗಾಗಿ ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಬಂದೆ. ಬಟ್ಟೆ ಜಾಸ್ತಿ ಇದ್ದರೆ ಒಗೆಯೋಕ್ಕಾಗಲ್ಲ. ಸ್ವಲ್ಪ ಯಾಕೋ ಬಲಗಡೆ ಭುಜ ಬೇರೆ ನೇಯ್ತಾ ಇತ್ತು, ಅದಕ್ಕೆ ಒಗ್ದಾಕೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದೆ. ನಾನು ಇವತ್ತೇನಾಯಿತು ಅಂದರೆ, ಓನರು ನನಗಿವತ್ತು ಮನೆ ಖಾಲಿ ಮಾಡು ಅಂತ ಹೇಳ್ಬಿಟ್ರು. ಅಂತ ನನಗೆ ಗೊತ್ತಾಗಲಿಲ್ಲ, ಅವರು ಕನ್ಫ್ಯೂಸ್ ಆಗೋಯ್ತು ನನಗೆ, ಏನಪ್ಪ ಹಿಂಗೆ ಹೇಳ್ಬಿಟ್ರು ಅಂತ. ಏನಕ್ಕೆ ಹೇಳಿದ್ರು ಅಂತ ಹೇಳ್ತೀನಿ. ನಾನು 1.5 ವರ್ಷ ಆಯಿತು ಇಲ್ಲಿಗೆ ಬಂದು. 1.5 ವರ್ಷದಿಂದ ಅವ್ರೇನು ಪಾಪ ಮಾತಾಡಿರಲಿಲ್ಲ. ಏನಕ್ಕೆ ಖಾಲಿ ಮಾಡು ಅಂತ ಅಂದರು ಅಂದರೆ, ಅವರು ಓನರು ಅಕ್ಕ ಐತಲ್ಲ, ಓನರ್ ಅಕ್ಕ, ಅವ್ರ ಯಜಮಾನ್ರ ಹತ್ರ ಹೇಳಿದ್ದು ನನಗೆ, ಮನೆ ಖಾಲಿ ಮಾಡಮ್ಮ, ನಾವೊಂದು ಸ್ವಲ್ಪ ಮನೆ ರೆಡಿ ಮಾಡಿಸ್ಕೋಬೇಕು ಅಂದರು. ಏನು ಅಂತ ಅಂದರೆ, ಏನಣ್ಣ ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡಿರಿ ಅಂತ ಹೇಳ್ತೀರಾ ಅಂತ ಅಂದೆ. ಅವರು ಇಲ್ಲಮ್ಮ, ಬಚ್ಚಲಲ್ಲಿ ಸ್ವಲ್ಪ ನೀರು ಜೆನ್ದಂಗೆ ಆಗುತ್ತೆ. ಅಂದರೆ ನಮ್ಮ ಬಚ್ಚಲು ಒಳಗಡೆ ಪೈಪ್ನ ಅವ್ರ ಮನೆ ಕೆಳಗಡೆ ಬಚ್ಚಲಿಗೆ ಅಟ್ಯಾಚ್ ಮಾಡವ್ರೆ ಪೈಪು. ಹಂಗಾಗಿ ಇಲ್ಲಿಂದ ನೀರು ಹಾಕಿದ್ರೆ ಅಲ್ಲಿ ಜೆಂತಂಗೆ ಆಗುತ್ತೆ. ಅದಕ್ಕೆ ಅವರು ನೀರು ಯಾಕೋ ಈ ಥರ ಜೆನಿತೈತೆ, ಆಗಾಗಲೇ ಇದೆ ಕೆಲಸ ಆಗೋಯ್ತು, ಅದಕ್ಕೆ ರೆಡಿ ಮಾಡಿಸ್ಬೇಕು, ಒಂದು 15 ದಿವ್ಸದ ಮಟ್ಟಿಗೆ ಎಲ್ಲರೂ ಬೇರೆ ಕಡೆ ಇದ್ಬಿಟ್ಟು ಆಮೇಲೆ ಬರ್ರಿ ಅಂತ ಹೇಳಿದ್ರು. ನಂಗೊಂಥರ ಶಾಕ್ ಆಗಿಬಿಡ್ತು. ಯಾಕಂದರೆ ನನಗೆ ಈಗಲೇ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗಿಬಿಟ್ಟೈತೆ. ಹಂಗಂದ್ರಲ್ಲ, ಅದೊಂದು ಬೇಜಾರಾಗೋಯ್ತು ನನಗೆ. ಆಮೇಲೆ ನಾನು ಬಂದು ಅವ್ರ ಹತ್ರ ಜಾಸ್ತಿ ಮಾತಾಡೋಲ್ಲ ನಾನು, ಆ ಅಣ್ಣನ ಹತ್ರ. ಹಂಗಾಗಿ ಆ ಅಣ್ಣ ಒಂಥರ ಹೊರಟು, ಹಂಗಾಗಿ ನಾನು ಅಣ್ಣ ಹತ್ರ ಜಾಸ್ತಿ ಮಾತಾಡಲಿಲ್ಲ. ಅಲ್ಲಿಂದ ಬಂದೆ. ಆಮೇಲೆ ಏನಣ್ಣ ಏಕ್ದಮ್ ಹಿಂಗೆ ಹೇಳ್ತಾ ಇದ್ದೀರ, ನಾನು ಏನು ಮಾಡಲಿ ಇವಾಗ ಅಂತ. ಆಮೇಲೆ ಆ ಯಪ್ಪ ಏನು ಹೇಳಿದ್ರು ಕೇಳಲ್ಲ. ನಾನು ಆ ಯಪ್ಪನ ಹತ್ರ ಏನು ಮಾತಾಡೋದು ಬೇಡ ಅಂದ್ಬಿಟ್ಟು, ಅವ್ರು ಹೆಂಗಸ್ರೈತಲ್ಲ ಒಕ್ಕನ ಹತ್ರ ಬಂದೆ. ಬಂದು, ಅಕ್ಕ ಏನಕ್ಕ ನನ್ನಿಂದ ಏನೋ ಪ್ರಾಬ್ಲಮ್ ಆಯಿತು, ಇಲ್ಲ ಬಾಡಿಗೆಗೆ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ದೀರಾ, ಏನಕ್ಕ ಇದು ಅಣ್ಣ ಹಿಂಗೆ ಥರ ಹೇಳಿದ್ರು ಅಂದೆ. ಅವಕ್ಕ ಹೌದಾ, ಅದು ನೀರೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ಎಲ್ಲ ರೆಡಿ ಮಾಡಿಸ್ಬೇಕಲ್ಲ, ಅದಕ್ಕೆ ಆ ಥರ ಹೇಳವ್ರೆ, ನಾನು ಮಾತಾಡ್ತೀನಿ ಬಿಡು ಅಂತ ನಾನು ಅಂದೆ. ಫಸ್ಟ್ ಅಕ್ಕ ಹತ್ರ ಹೇಳೋದಕ್ಕೂ ಫಸ್ಟು ನಾನು ಹೇಳಿದೆ, ಅಕ್ಕ ನನ್ನ ಮಗನ್ನ ಓದಿಸ್ಬೇಕು, ಇನ್ನೂ 2 ವರ್ಷ ಅವನು ಓದಬೇಕು, ನಾನು ಈಗ ಪಟ್ಟಂತ ಮನೆ ಖಾಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಬೇರೆ ಕಡೆ ಕೊರೆ ಅಡ್ವಾನ್ಸ್ಗೆಲ್ಲ ದುಡ್ಡಿಲ್ಲ, ಆಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ. ಹಾಗಾಗಿ ನಾನೆಲ್ಲ ನನ್ನ ಪ್ರಾಬ್ಲಮ್ನು ಅಕ್ಕನ ಹತ್ರ ನಾನು ಹೇಳ್ಕೊಂಡೆ. ಅವಕ್ಕ ಆಯಿತು, ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ಬಿಡು ಅಂತ ಹೇಳ್ತು. ಆಮೇಲೆ ನಾನು ಅದೊಂದು ಟೆನ್ಷನ್ ಆಗ್ಬಿಡ್ತು ನನಗೆ. ಆಮೇಲೆ ಮೇಲ್ಗಡೆ ಬಂದು ಏನೂ ಕೆಲಸ ಮಾಡಲಿಲ್ಲ. ಆಮೇಲೆ ಊಟನೂ ಮಾಡಿರಲಿಲ್ಲ ಇವತ್ತು ಬೆಳಗಿಂದ. ಯಾಕೋ ಇವತ್ತು ಒಂಥರ ನನಗೆ ಅದು ಆ ಮಾತು ಕೇಳಿದ್ಮೇಲೆ ಊಟ ಮಾಡೋಕ್ಕೂ ನನಗೆ ಮನಸ್ಸಾಗಲಿಲ್ಲ. ಬೇಜಾರಾಗೋಯ್ತು, ಏನಪ್ಪ ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡು ಅಂದ್ಬಿಟ್ರಲ್ಲ ಅಂದ್ಬಿಟ್ಟು. ನನಗೆ ಯಾಕಂದರೆ ಮನೇಲಿ ಐಟಮ್ ಜಾಸ್ತಿ, ಫ್ರಿಜ್ಜು, ದಿವಾನ್ ಕಾಟು ಎಲ್ಲ ಐತೆ ನನಗೆ. ಸಣ್ಣ ಪುಟ್ಟ ಐಟಮ್ ಎಷ್ಟಿರುತ್ತೋ, ಒಂದು ಮನೆ ಖಾಲಿ ಮಾಡಬೇಕು ಅಂದರೆ ಅಷ್ಟೊಂದು ಸುಲಭನಾ? ಹಾಗಾಗಿ ನನಗೆ ಅದೇ ಒಂದು ಟೆನ್ಷನ್ ಆಗೋಯಿತು. ಆಮೇಲೆ ಅಕ್ಕ ನಮ್ಮ ಬಚ್ಚಲಲ್ಲಿ ಒಂದು ಸ್ವಲ್ಪ ಪೈಪ್ ಇದೈತೆ, ಅದು ಜಾಲರೆ ಥರ, ಅದನ್ನು ಹಾಕಿತ್ತು ಅವಕ್ಕ. ಅದು ಹಾಕಿ ರೆಡಿ ಮಾಡಿಕೊಟ್ಟು ಹೋಗಿತ್ತು. ಹಂಗೂ ನೀರು ಜರಿತಾಯಿತ್ತು. ಮೇಲ್ಗಡೆ ಒಂದು ಸಲ ಕಂಬಿ ಥರ ಇತ್ತು, ಪ್ಲ್ಯಾಸ್ಟಿಕ್ಕಿಂದ ಇದ್ರ ಥರ, ಅದನ್ನು ಕುಯ್ದು ಕೊಡೋಕ್ಕೆ ಅಂತ ಅದೇನೋ ಬ್ಲೇಡ್ ತಗೊಂಡು ಬಂತು ಅವಕ್ಕ ಮೇಲಕ್ಕೆ. ಹೇಳ್ಬಿಟ್ಟು ಅವ್ರ ಯಜಮಾನ್ರ ಹತ್ರ ಹೋಗಿ ಮಾತಾಡೈತೆ. ಯಮ್ಮ ಅದು ಏನೋ 2 ವರ್ಷ ಮಗ ಓದಬೇಕಂತೆ, ಹೋಗ್ಲಿ ಬಿಡು, ಇದ್ದಿತ್ತಲ್ಲ ಇದ್ಕೊಂಡು ಮಗನ ಓದಿಸ್ಕೊಂಡ್ಲಿ ಪಾಪ, ಯಾವಾಗನ ದುಡ್ಡಿದ್ದಾಗ ರೆಡಿ ಮಾಡಿಸ್ಕೊಳ್ಳೋಣ, ಈಗ ದುಡ್ಡಿಲ್ದ ಏನಿಲ್ಲ ಅಂತೇಳಿ ಹೇಳೈತೆ. ಅವಣ್ಣ ಏನೂ ಮಾತಾಡಿಲ್ಲ, ಸುಮ್ಮನೆ ಆಗೈತೆ. ಅಕ್ಕನ ಹತ್ರ ನಾನು ಹೇಳಿದ್ಮೇಲೆ ಅವಣ್ಣ ಏನೂ ಮಾತಾಡಲ್ಲ. ಆಮೇಲೆ ಅಕ್ಕ ಬಂದು, ಆಯ್ತಕ್ಕ, ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ನೀನು ಇತ್ಕೊಂಡು ಹೋಗು, ಈಗೇನು ಸದ್ಯಕ್ಕೆ ಖಾಲಿ ಮಾಡೋಕ್ಕೆ ಹೋಗಬೇಡ ಅಂತ. ನನಗೆ ಅವೆಲ್ಲ ಎಳುನೇ ಬಂದಂಗೆ ಆಗ್ಬಿಡ್ತು. ಅವಕ್ಕ ನನ್ನ ಮುಖ ನೋಡ್ಬಿಟ್ಟು ಒಂದೇ ಸಮಕ್ಕೆ ಹೋಗಿ ಹೇಳ್ಬಿಟ್ಟೈತೆ. ನನಗೆ ಏನಕ್ಕೆ ಅಂದರೆ, ಈಗ ಸದ್ಯಕ್ಕೆ ನಾನು ಮನೆ ಖಾಲಿ ಮಾಡೋಕ್ಕಾಗಲ್ಲ. ಆಮೇಲೆ ನನಗೆ ಐಟಮ್ ಎಲ್ಲ ತುಂಬ್ಕೊಂಡು ಮತ್ತೆಲ್ಲಪ್ಪ ನಾನು ನನ್ನ ಮಗನ ಕರ್ಕೊಂಡು ಓಡಾಡಲಿ ಅನ್ನೋವಷ್ಟು. ಇವಾಗ ಇದ್ದಿತ್ತವಲ್ಲೇ ಇದ್ಕೊಂಡು ನನ್ನ ಮಗ ಓದೋವರೆಗೂ ಸ್ವಲ್ಪ ನನಗೆ ಅವಕಾಶ ಆದರೆ ಸಾಕು. ಅವ್ನು ಓದಿದ ಮೇಲೆ ಬೇಕಾದ್ರೆ ಎಲ್ಲನೂ ಬೇರೆ ಕಡೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ಈಗ ಅವ್ನು ಓದೋನು ಮುಗಿದ್ಮೇಲೆ ಎಲ್ಲನೂ ಬೇರೆ ಕಡೆ ಒಂದು ಮನೆ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿವರೆಗೂ ಸ್ವಲ್ಪ ದಿನ ನಮಗೂ ಇರಬೇಕಲ್ವ. ಅದಕ್ಕೆ ನಾನು ಆ ಥರ ಹೇಳಿದೆ. ಅವಕ್ಕ ಆಯ್ತಕ್ಕ, ಇದ್ಕೊಂಡು ಹೋಗು, ತೊಂದರೆ ಏನಿಲ್ಲ, ಈಗ ನಾವು ರೆಡಿ ಮಾಡಿಸ್ಬೇಕು ಅಂದ್ರೆ ನಮ್ಮ ಹತ್ರನೂ ದುಡ್ಡಿಲ್ಲ, ಹಂಗಾಗಿ ನಮ್ಮ ಮನೆಯವ್ರು ಹಂಗೇನೆ ಸ್ವಲ್ಪ ಅಂತಂದರೆ ಯಪ್ಪ ಒಂಥರ ವರ್ಫ್ಟಾಗಿ ಏನಾದರೂ ಅಂದ್ಬಿಡುತ್ತೆ. ನಾನು ಅದಕ್ಕೆ ಅಪ್ಪನ ಹತ್ರ, ಏನು ಓನರ್ ಅಂಕಲ್ ಹತ್ರ ನಾನು ಜಾಸ್ತಿ ಮಾತಾಡೋಲ್ಲ. ಅಕ್ಕ ಆದರೆ ಪರವಾಗಿಲ್ಲ. ಅಕ್ಕ ಅಂದರೆ ಬಡತನದ್ದು, ತುಂಬ ಅಂದ್ರೆ ಬಡತನ. ಅಕ್ಕ ಮಧುಗಿರಿ ಸೈಡ್ನವ್ರು, ಅವರು ತುಂಬ ಅಂದರೆ ತುಂಬ ಬಡತನ ನೋಡೈತೆ. ಆಮೇಲೆ 2 ಹೆಣ್ಮಕ್ಳು ಅಕ್ಕನಿಗೆ. ಹಂಗಾಗಿ ಅಕ್ಕ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಳುತ್ತೆ. ಅಂದರೆ ನಾನು ಅವೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಓನರ್ ಬಗ್ಗೆ. ಎಷ್ಟು ಒಂದು ಚೆನ್ನಾಗಿ ಬಂದು ಆಮೇಲೆ ಅದೆಲ್ಲ ರೆಡಿ ಮಾಡಿಕೊಟ್ಟು ಹೋಯ್ತು.
ಆಮೇಲೆ ಏನೇ ಸಮಸ್ಯೆ ಇದ್ದರೂ ಒಂದು 2 ದಿವಸ ಲೇಟ್ ಆದ್ರೂ ಪಾಪ ಕೇಳಲ್ಲ. ಆಮೇಲೆ ನನಗಿಲ್ಲಿ ಏನು ಅಡ್ಜಸ್ಟ್ ಆಗೈತೆ ಅಂದರೆ ಓನರು ತುಂಬ ಒಳ್ಳೆಯವರು. ನನ್ನ ಮಗನಿಗೆ ನಾನು ಒಂದು ಅವರು ಲೇಟಾಗಿ ಕೆಲಸ ಮುಗಿಸ್ಕೊಂಡು ಬಂದರೂ ನನ್ನ ಮಗಂಗೆ ಸೇಫ್ಟಿ ಐತಿ. ಇಲ್ಲಿ ಯಾರೂ ತರಲೇ ಇಲ್ಲ, ಆಮೇಲೆ ಗಲಾಟೆ ಇಲ್ಲ, ನಿಶಬ್ದ. ಆಮೇಲೆ ಅಫಿಷಿಯಲ್ ಏರಿಯಾ ಎಲ್ಲ ಇದು ಫುಲ್ಲು. ನಾನಿರೋದೆಲ್ಲ ಅಫಿಷಿಯಲ್ ಏರಿಯಾ. ಇಲ್ಲೊಬ್ರು ಸುದ್ದಿಗೆ ಒಬ್ರು ಹೋಗಲ್ಲ, ಎಲ್ಲ ಬಾಗ್ಲಾಕೊಂಡು ಒಳಗಿರ್ತಾರೆ. ಆಮೇಲೆ ನನ್ನ ಮಗನಿಗೊಂದು ಸೇಫ್ಟಿ ಐತಿ ಇಲ್ಲಿ. ಒಳ್ಳೆ ವಾತಾವರಣದಲ್ಲಿ ಮಗನ ಬೆಳೆಸ್ಬೇಕು ಅನ್ನೋದೊಂದು ನನ್ನಿದು. ಎಲ್ಲೆಲ್ಲ ಹೋಗಿ ಮನೆ ಮಾಡಿ ಜನಗಳು ಹೆಂಗಿರ್ತಾರೋ ಏನೋ, ಈಗ ಅಕ್ಕಪಕ್ಕದವರೆಲ್ಲ ಹೆಂಗಿರ್ತಾರೆ, ಯಾಕಂದರೆ ನಾನೆಲ್ಲ ಫಸ್ಟೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈಗೆಲ್ಲ ಒಂದು ಒಳ್ಳೆ ಮನೆ ಸಿಕ್ಕೈತೆ. ಅದಕ್ಕೋಸ್ಕರ ಈಗ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ನನಗಿನ್ನು 2 ವರ್ಷ ಏನು ತೊಂದರೆ ಕೊಡಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ, ಇನ್ನು 2 ವರ್ಷ. ಅವ್ರು ಇವಾಗ ಸದ್ಯಕ್ಕೆ ಮನೆ ಏನು ನಾವೇನು ಕ್ಲೀನ್ ಮಾಡ್ಸೋಕೆ ಹೋಗಲ್ಲ ಅಕ್ಕ. ಹಂಗೇನ ಕ್ಲೀನ್ ಮಾಡಿಸ್ಬೇಕು ಅಂದರೆ ನಾವು ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಅಂದರೆ ಇಲ್ಲೇ ಇದ್ಕೊಂಡೇ ಬಚ್ಚಲು ರೆಡಿ ಮಾಡಿಸ್ತೀವಿ ನಾವು. ನೀನೇನು ಖಾಲಿ ಮಾಡಬೇಡ, ಹಂಗೇನ ರೆಡಿ ಮಾಡಿಸ್ಬೇಕು ಅಂದರೆ ನಾವು ಮಾಡಿಸ್ತೀವಿ ಬಿಡು, ನೀನೇನು ಖಾಲಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ನಂಗೆ ಅದೊಂದು ಧೈರ್ಯ ಬಂತ. ಅಲ್ಲೇವರೆಗೂ ಒಂಥರ ಟೆನ್ಷನ್ ಆಗೋಗ್ಬಿಡ್ತು ನನಗೇನಪ್ಪ ಈ ಥರ ಹೇಳ್ಬಿಟ್ರು, ಏಕ್ದಮ್ ಮನೆ ಖಾಲಿ ಮಾಡಿರಿ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು. ನಾನು ಹಂಗೂ ಒಂಥರ ನನಗೆ ಅವಲ್ಲಿ ಟೆನ್ಷನ್ ಏನಂದರೆ ಭಯ ಹತ್ಕೊಂಬಿಡ್ತು ನನಗೆ. ಈ ಟೈಮಲ್ಲಿ ಎಲ್ಲಿ ಇಳಿಸ್ಕೊಂಡು ಹೋಗ್ಲಪ್ಪ ನನ್ನ ಮಗನ ಕರ್ಕೊಂಡು, ಎಲ್ಲಿ ಮನೆ ಹುಡುಕ್ಲಿ. ಈಗ ತಿಂಗಳು ಹುಡುಕಿದ್ರು ಮನೆಗಳು ಸಿಗೋಲ್ಲ, ಒಂದು ತಿಂಗಳಾನುಗಟ್ಲೆ ಹುಡುಕ್ಬೇಕು ಮನೆಗಳು. ಆಮೇಲೆ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ಆಮೇಲೆ ಈ ಮನೆ ನಂಗೆ ತುಂಬ ಅಂದರೆ ತುಂಬ ಅಡ್ಜಸ್ಟ್ ಆಗೈತೆ. ಆಮೇಲೆ ಇಲ್ಲಿ ಎಲ್ಲದಕ್ಕೂ ನಮಗೆ ಅನುಕೂಲ ಐತೆ. ಆಮೇಲೆ ನಾವು ಒಬ್ಬೊಬ್ಬರು ಇಬ್ಬಿಬ್ಬರೇ ಇದ್ದರೂ ನಮಗೆ ಭಯ ಇಲ್ಲ. ಈಗ ನನ್ನ ಮಗನ ಬಿಟ್ಟು ನಾನು 1 ಗಂಟೆ ಹೊರಗಡೆ ಕೆಲಸ ಮುಗಿಸ್ಕೊಂಡು 1 ಗಂಟೆ ಲೇಟಾಗಿ ಬಂದರೂ ನನ್ನ ಮಗನಿಗೆ ಸೇಫ್ಟಿ ಐತೆ, ಗಲಾಟೆ ಇಲ್ಲ. ಆಮೇಲೆ ಅಕ್ಕಪಕ್ಕದವ್ರು ಕಿರಿಕಿಲ್ಲ. ಆಮೇಲೆ ಓನರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಓನರ್ದೇ ಕಿರಿಕಿಲ್ಲ ನಮಗೆ. ಈ ಮನೆ ಖಾಲಿ ಮಾಡ್ಕೊಂಡು ಹೋಗೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಬಚ್ಚಲು ಬೇಕಾದ್ರೆ ರೆಡಿ ಮಾಡಿಸ್ಕೊಳ್ರಿ, ನಾನು ಬೇಕಾದ್ರೆ ಬಿಟ್ಕೊಡ್ತೀನಿ, ಆದರೆ ಮನೆ ಮಾತ್ರ ಖಾಲಿ ಮಾಡಲ್ಲ. ಮೇಲ್ಗಡೆ ಒಂದು ವಾಶ್ರೂಮಲ್ಲಿ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ವಾಶ್ರೂಮು, ಈ ವಾಶ್ರೂಮ್ ನಮಗೆ ಕೊಡ್ರಿ, ನಾವು ಸ್ವಲ್ಪ ದಿನ ನಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಅಕ್ಕ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳವ್ರೆ. ಹೆಂಗೋ ಸದ್ಯ ಅದೊಂದು ಬಗೆಹರಿತು. ಇವತ್ತು ಅದೊಂದು ಶಾಕ್ ಆಯಿತು ನನಗೆ, ಮನೆ ಖಾಲಿ ಮಾಡು ಅಂತ ಹೇಳಿದ್ದು ಒಂದು ಶಾಕ್ ಆಯಿತು ನನಗೆ. ಆಮೇಲೆ ಅದೇ ಇದರಲ್ಲಿ ನಾಳೆ ಹಬ್ಬ ಅಲ್ವಾ, ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಮೇಲಕ್ಕೆ ಬಂದೆ. ಮತ್ತು ಆ ಕಡೆ ಧನಿಯಾ ಒಣಗಾಕಿದ್ದೀನಿ. ಬಿಸಿಲು ಬಿದ್ದಿತ್ತು ಚೆನ್ನಾಗಿ, ಹಂಗಾಗಿ ಧನಿಯಾ ಒಣಗ್ಸೋಣ ಅಂತ ಒಣಗಾಕಿದ್ದೀನಿ. ನೋಡಿ ಎಷ್ಟು ಒಂದು ಟೆನ್ಷನ್ನು ಅಂದರೆ ನಿಜವಾಗ್ಲೂ ನನಗೆ ಈ ಮನೆ ಖಾಲಿ ಮಾಡ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಅಷ್ಟು ನನಗೊಂದು ಸೆಟ್ ಆಗಿಬಿಟ್ಟೈತಿ. ನನ್ನ ಸ್ವಂತ ಮನೆ ಈ ಥರ ಇದ್ದೀನಿ ನಾನಿಲ್ಲಿ. ನಿಜವಾಗ್ಲೂ ನಾನು 1.5 ವರ್ಷದಿಂದ ಒಂದು ಸ್ವಲ್ಪನೂ ಕಿರಿಕಿಲ್ಲ. ಬೇರೆ ಕಡೆ ಎಲ್ಲ ನಮಗೆ ಅಕ್ಕಪಕ್ಕದವ್ರು ಅಡ್ಜಸ್ಟ್ ಆಗೋಲ್ಲ, ಅಕ್ಕಪಕ್ಕದವ್ರು ಅಡ್ಜಸ್ಟ್ ಆದ್ರೂ ಓನರ್ಗಳು ಅಡ್ಜಸ್ಟ್ ಆಗೋಲ್ಲ. ಆಮೇಲೆ ಒಂದೊಂದು ಏರಿಯಾಗಳು ಹೆಂಗಿರ್ತಾವೋ ನಮಗೆ ಗೊತ್ತಿರಲ್ಲ. ಹಂಗಾಗಿ ನಾವು ಎಲ್ಲೆಲ್ಲ ಹೋಗಿ ಮನೆ ಹುಡುಕಿ ಮಾಡೋಕ್ಕಾಗಲ್ಲ. ಈಗ ನನ್ನ ಮಗಂದು ಓದೋವರೆಗೂ ನನಗೆ ಈ ಮನೆಯೇ ಸಾಕು. ಅವನು ಓದಿ ಅವ್ನು ಕೆಲ್ಸಕ್ಕೆ ಹೋದಂಥ ಕಾಲಕ್ಕೆ ಬೇಕಾದರೆ ಇನ್ನೂ ಒಂದು 4 ವರ್ಷ 5 ವರ್ಷ ಈ ಮನೇಲಿದ್ದರೂ ನಮ್ಮನ್ನು ಅವ್ರೇನು ಖಾಲಿ ಮಾಡಿಸಲ್ಲ. ಆ ಬಚ್ಚಲು ಆ ಥರ ಆಗಿರೋದಕ್ಕೆ ಆ ಥರ ಇರೋದ್ರಷ್ಟೇ. ಹಾಗಾಗಿ ನನಗೆ ಸ್ವಲ್ಪ ನೆಮ್ಮದಿ, ಅದೊಂದು ನನಗೆ ಭಯ ಹತ್ಕೊಂಬಿಟ್ಟಿತ್ತು. ಯಾಕಂದರೆ ಇವಾಗ ನಾವು ಖಾಲಿ ಮಾಡಬೇಕು ಅಂತಂದರೆ ಸಣ್ಣ ಐಟಮ್ ಎಲ್ಲ ಜೋಡಿಸ್ಬೇಕು. ಸಣ್ಣ ಐಟಮು ಏನು ಬಿಡೋಕ್ಕಾಗಲ್ಲ. ಆಮೇಲೆ ಅದೆಲ್ಲ ಟೆಂಪರ್ ತರಿಸಿ ಅದಕ್ಕೆ ತುಂಬಿ ಅದೆಲ್ಲ ಅದೆಷ್ಟು ಫಜೀತಿ ಅಂದರೆ ನಿಜವಾಗ್ಲೂ ಇದ್ದಿದ್ದು ಇದ್ಬಿಡೋಣಪ್ಪ ಅನಿಸ್ಬಿಡುತ್ತೆ ಗ್ಯಾರಂಟಿ. ಬಾಡಿಗೆ ಮನೆಗಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಾಡಿಗೆ ಮನೆ ಕಷ್ಟ ಏನು ಅಂತ. ಏನಪ್ಪ ಅಂದರೆ ಬಾಡಿಗೆ ಮನೆಗೆ ಇದ್ಮೇಲೆ ಐಟಮ್ ತಗೋಬಾರ್ದು ಅಂದ್ಕೊತೀವಿ. ಆದರೆ ನಾನು ಇಲ್ಲಿಗೆ ಬಂದಮೇಲೆ ನಾನೇನು ಐಟಮ್ ತಗೊಂಡಿಲ್ಲ ಮನೆಗೆ ಜಾಸ್ತಿ. ಆದ್ರೂ ಹಳೆ ಐಟಮೇ ಜಾಸ್ತಿ ಐತೆ ನನಗೆ. ಫ್ರಿಜ್ಜು ಮತ್ತು ದಿವಾನ್ ಕಾಟು, ಟಿ ವಿ, ಅದು ಇದು ಇಷ್ಟಿರುತ್ತಲ್ವ. ನಿಜವಾಗ್ಲೂ ಫ್ರಿಜ್ಜು ದಿವಾನ್ ಕಾಟ್ ಎತ್ತುವಾಗಲೇ ನಮ್ಮ ಮೇಲ್ಗಡೆ ಇರೋದ್ರಿಂದ ಸ್ವಲ್ಪ ಇದು. ಹಾಗಾಗಿ ನಿಜವಾಗ್ಲೂ ಬಾಡಿಗೆ ಮನೆಗಿರೋರ್ಗಂತೂ ಐಟಮ್ಗಳು ತಗೊಬಿಟ್ರೆ ಬೇಕಾದ್ರೆ ಪಾತ್ರೆಗಳು ಐಟಮ್ ಎಲ್ಲ ಚಿಲುಕಾಗಿ ತುಂಬ್ಕೊಬಿಡ್ಬೋದು. ಆದರೆ ಫ್ರಿಜ್ಜು ಎಲ್ಲ ಎತ್ತಿಕ್ಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ. ಹಾಗಾಗಿ ನನಗೆ ಅದೊಂದು ದೊಡ್ಡ ಇದಾಗ್ಬಿಡ್ತು. ನಿಜವಾಗ್ಲೂ ಬೆಳಗಿಂದ ಊಟ ಮಾಡಲಿಲ್ಲ ಇವತ್ತು. ಅಷ್ಟು ಒಂದು ನನಗೆ ಅದೇ ಒಂದು ಟೆನ್ಷನ್ ಆಗಿಬಿಟ್ಟು ಊಟನೇ ಮಾಡಿಲ್ಲ ಇವತ್ತು. ಅಷ್ಟು ಒಂದು ನನಗೆ ಎಲ್ಲಿಗೆ ಹೋಗ್ಲಪ್ಪ ಖಾಲಿ ಮಾಡ್ಕೊಂಡು ನನ್ನ ಮಗನ ಕರ್ಕೊಂಡು ಅನಿಸ್ಬಿಡ್ತು. ಅದಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಓನರ್ ಅಕ್ಕ ಅಡ್ಜಸ್ಟ್ ಮಾಡ್ಕೊಂಡ್ರು ಪಾಪ. ಅಂದರೆ ಓನರ್ ಅಕ್ಕ ಭೂಮಿ ತೂಕದ ಮನಸ್ತಿ. ನಾನು ಹೆಚ್ಚಿಗೆ ಅವ್ರ ಬಗ್ಗೆ ಹೇಳ್ಬೇಕಾದ್ದೇ ಇಲ್ಲ, ಅಷ್ಟು ಒಳ್ಳೆ ಮನಸ್ತಿ. ನಾನು ನಿಜವಾಗ್ಲೂ ಅವ್ರ ಹತ್ರ ನನ್ನನ್ನು ಮಗಳ ಥರ ಅಕ್ಕ ಅನ್ನೋದು ಬಾಯಿ ತೆಗಿಯಲ್ಲ. ಇಷ್ಟು ಗೌರವ ಕೊಡೋದು ಗೊತ್ತಾ. ಆಮೇಲೆ ಏನೇ ತಿಂಡಿ ಮಾಡಿದ್ರು ನನ್ನ ಮಗನಿಗೆ ತಂದು ಕೊಡ್ತಾರೆ. ಆಮೇಲೆ ಒಂದು ನೀರಿಗೆ ಆಗಿರ್ಬೋದು ಏನಂತೂ ಸಮಸ್ಯೆ ಇಲ್ಲ. ನಮಗೊಂದು ಸಾಸಿವೆ ಕಾಳಷ್ಟು ಕಿರಿಕಿಲ್ಲ ನಿಜವಾಗ್ಲೂ. ನಾವು ಹೆಂಗಿದ್ರೂ ಇರ್ಬೋದು ಇಲ್ಲಿ ನಿಜವಾಗ್ಲೂ. ಹೆಂಗೆ ಅಂದರೆ ನಾವು ಆಚೆ ಬರೋಲ್ಲ. ಇವಾಗ ನಾನು ನನ್ನ ಮಗ ಇಬ್ಬರು ಆಚೆ ಬರೋಲ್ಲ. ಬಾಗಿಲು ಹಾಕ್ಕೊಂಡು ಒಳಗೆ ಸೇರ್ಕೊಂಡ್ರೆ ಮುಗೀತು. ಅವ್ನ ಪಾಡಿಗೆ ಅವ್ನು ಓದ್ಕೊತಿರ್ತಾನೆ, ನನ್ನ ಪಾಡಿಗೆ ನಾನು ಮೊಬೈಲ್ ನೋಡ್ತೀನಿ, ಇಲ್ಲ ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಷ್ಟೇ. ಹಾಗಾಗಿ ಒಂದು ಸ್ವಲ್ಪನೂ ಕಿರಿಕಿಲ್ಲ. ಅಕ್ಕಪಕ್ಕದವ್ರದ್ದು ಗಲಾಟೆ ಇಲ್ಲ.
ಯಾಕಂದರೆ ನಾನೆಲ್ಲ ಅನುಭವಿಸಿ ಬಂದಿದ್ದೀನಿ ಯಲ್ಲಾಪುರದಲ್ಲೆಲ್ಲ ಇದ್ದಾಗ. ಯಲ್ಲಾಪುರದಲ್ಲಿ ನಾನೆಲ್ಲ ಅಕ್ಕಪಕ್ಕದವ್ರದ್ದು ನಾವಿದ್ವಿ ಆ ಏರಿಯಾದಾಗಂತೂ ಎಷ್ಟು ಗಲಾಟೆ ಆಗ್ಬಿಡೋದು ನಿಜವಾಗ್ಲೂ. ನೈಟೆಲ್ಲ ನಿದ್ದೆ ಬರ್ತಿರ್ಲಿಲ್ಲ, ಅಷ್ಟು ಒಂದು ಗಲಾಟೆಗಳು ಜಾಸ್ತಿ. ಆನೆ ಮೇಲೆ ಗಣೇಶನ ಕುಂಡ್ರಿಸಿದ್ರಂತೂ ನಿದ್ದೆನೇ ಮಾಡ್ತಿರ್ಲಿಲ್ಲ ನಾವು, ಅಂಥ ಏರಿಯಾದಾಗ ಇದ್ದಿದ್ದು. ಆದರೆ ಇಲ್ಲಿ ನಿಜವಾಗ್ಲೂ ಸೈಲೆಂಟ್ ಏರಿಯಾ. ಅಷ್ಟು ಬಿಟ್ಟರೆ ನಿಜವಾಗ್ಲೂ ನನಗೂ ಈ ಮನೆಗೂ ಏನೋ ಒಂದು ಋಣ ಬಂದಂದರೆ ನಾನು ನಮಗೇನು ನಾವು ದುಡ್ಡು ಕಾಸು ಕುಡಿಕ್ಲಿಲ್ಲ ಅಂದ್ರೂ ಹಿಟ್ಟು ಬಟ್ಟೆಗೆ ನಮಗೇನು ಕಮ್ಮಿ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಕಣ್ಣು ತುಂಬ ನಿದ್ದೆ ಮಾಡ್ತೀವಿ. ಎಷ್ಟೇ ಒಂದು ಟೆನ್ಷನ್ ಇದ್ದರೂ ತಲೆ ನೆಲಕ್ಕೆ ಹಾಕ್ಬಿಟ್ರೆ ಒಂದು ಕೆಟ್ಟ ಕನಸು ಬೀಳೋದಾಗಲಿ ಮನೆಯಲ್ಲಿ ಏನೂ ಇಲ್ಲ. ಅದ್ರ ಮೇಲೆ ನಾನು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊತೀನಲ್ವ, ಹಂಗಾಗಿ. ಆಮೇಲೆ ಬಾಗಿಲು ಅಷ್ಟೇ ನನಗೆ ಚೆನ್ನಾಗಿ ಆಗಿ ಬರುತ್ತೆ. ಆ ಬಾಗಿಲಿಂದ ನನಗೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ. ನಿಜವಾಗ್ಲೂ ನಾನು ಇನ್ನೂ ಒಂದು 2-3 ವರ್ಷ ಈ ಮನೆ ನಾನು ಖಾಲಿ ಮಾಡೋಕ್ಕೆ ನಾನು ಇಷ್ಟನೂ ಪಡಲ್ಲ. ಅವ್ರು ನನಗೆ ಖಾಲಿ ಮಾಡಿಸೋದು ಇಲ್ಲ. ಯಾಕಂದರೆ ಇವತ್ತೇ ಡಿಸೈಡ್ ಮಾಡಿಬಿಟ್ರು ಅವರು, ಖಾಲಿ ಮಾಡಿಸಲ್ಲ. ಅದೊಂದು ನನಗೆ ಧೈರ್ಯ ಬಂತು. ಈ ಥರ ಓನರ್ ಸಿಕ್ಕಿದ್ದು ನನಗೂ ತುಂಬ ಅಂದರೆ ತುಂಬ ಇದಾಯಿತು. ಇದೊಂದು ನನಗೆ ತುಂಬ ಒಂದು ನೆಮ್ಮದಿ ಸಿಕ್ತು. ಏನೋ ಒಂದು ಖುಷಿ ನನಗೆ ನಿಜವಾಗ್ಲೂ. ಅವ್ರ ಮನೆ ಜನ ಎಲ್ಲ ಅಷ್ಟೇ ಒಳ್ಳೆಯವರು. ಯಾರು ಅಂದರೆ ಆ ಅಂಕಲ್ ಒಂದು ಸ್ವಲ್ಪ ಒರಟು, ಅಷ್ಟು ಬಿಟ್ಟರೆ ಅವ್ರ ಮನೆ ಜನ ಎಲ್ಲ ತುಂಬ ಅಂದರೆ ತುಂಬ ಒಳ್ಳೆಯವರು. ಅವ್ರ ಮನೆಗೆ ಯಾರ್ಯಾರು ಅಷ್ಟೇ ಬಾಡಿಗೆಯವ್ರಿಗೆ ಒಂದು ಸಾಸಿವೆ ಕಾಳಷ್ಟು ಟಾರ್ಚರ್ ಕೊಡೋಲ್ಲ. ಯಾಕಂದರೆ ಟಾರ್ಚರ್ ಕೊಡೋಕ್ಕೆ ನಾವು ಅಷ್ಟೇ ನಮ್ಮ ಮನೇಲೂ ಕೂಗಾಡೋದು, ಜಗಳ ಆಡೋದು, ಗಲಾಟೆ ಮಾಡೋದು ಏನು ಇಲ್ವಲ್ಲ. ನಿಶ್ಶಬ್ದವಾಗಿರ್ತೀವಿ, ಏನೂ ತೊಂದರೆ ಇಲ್ವಲ್ಲ. ಹಾಗಾಗಿ ನಮ್ಮ ಬಗ್ಗೆನೂ ಅವರೇನು ಕಂಪ್ಲೇಂಟ್ ಹೇಳಿಲ್ಲ ಇದುವರೆಗೂ. ಇದು ಏನಕ್ಕಕ್ಕ ಹಿಂಗೆ ಆಡ್ತೀರಾ ಅಂತಲೂ ಸಹ ಬಂದಿಲ್ಲ. ಯಾಕಂದರೆ ನಮ್ಮ ಮನೇಲಿ ಜಗಳ ಆಡೋದು ಏನು ಇಲ್ವಲ್ಲ, ಏನು ಮೇಲೆ ಜಗಳ ಆಡೋಣ ಅಲ್ವಾ. ಈ ಥರ ಇರಬೇಕು ಮನೆಗಳು ನಿಜವಾಗ್ಲೂ. ನಾನು ನಿಮ್ಮದೇ ಆಯಿತು. ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ನಾನು ಬಟ್ಟೆ ಎಲ್ಲ ಒಗೆದಾಕಿದೆ. ಯಾರಿಗೆಲ್ಲ ಈ ಥರ ಓನರ್ಗಳು ಸಿಕ್ಕಿದ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಮನೇನೂ ಅಷ್ಟೇ ಖಾಲಿ ಮಾಡಬೇಡಿ. ನಿಜವಾಗ್ಲೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಓನರ್ಗಳಿಗೆ ಗ್ಯಾರಂಟಿ ಈ ಥರ ಓನರ್ ಸಿಗೋದು ತುಂಬ ಅಂದರೆ ತುಂಬ ಅಪರೂಪ ನಮಗೆ. ತುಂಬ ಒಳ್ಳೆಯವರು. ನೋಡಿ, ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಹೋಗಿ ಅವ್ರ ಯಜಮಾನ್ರ ಹತ್ರ ಅಳು ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಹೋಗಿ ಅವ್ರ ಯಜಮಾನ್ರ ಹತ್ರ ಹೋಗಿ ಹೇಳ್ಬಿಟ್ಟು ಬಂದೈತೆ ಅವಕ್ಕ. ಆ ಅಕ್ಕ ಹೇಳಿದ್ರೆ ಅವ್ರ ಯಜಮಾನ್ರು ಏನೂ ಮಾತಾಡೋಲ್ಲ. ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿಸೋದು ಬೇಡವಾ ಅಂತಲೇನೋ ಅಂದ್ರಂತೆ. ಅವಕ್ಕ ಮಾಡಿಸ್ಕೊಳ್ಳೋದು ಬಿಡಿ, ಈಗೇನು ದುಡ್ಡಿಲ್ಲ ಏನಿಲ್ಲ. ಅವಕ್ಕ ಇನ್ನೂ 1 ವರ್ಷ 2 ವರ್ಷ ಮಗ ಓದಬೇಕಂತೆ. ಪಾಪ ಓದಲಿ ಬಿಡು, ಅವಕ್ಕಂಗೆ ಮನೆ ಅಡ್ಜಸ್ಟ್ ಆಗೈತಂತೆ. ಈಗ ಖಾಲಿ ಮಾಡಿಸಿರು ಪಾಪ ಎಲ್ಲಿ ಹೋಗ್ತಾರೆ ಅಂತ ಎಲ್ಲ ಹೇಳ್ತಂತೆ. ಆವಾಗ ಅವಣ್ಣ ಸುಮ್ಮನಾಗವ್ರೆ ನೋಡ್ರಿ. ಇಷ್ಟ ಆಯ್ತು ಇವತ್ತು. ನಾನು ಇಲ್ಲಿ ಲಕ್ಷ್ಮೀ ಪತ್ರೆ, ನಾಳೆ ಶುಕ್ರವಾರ ಅಲ್ವಾ, ಲಕ್ಷ್ಮೀ ಪತ್ರೆ ಕಿತ್ಕೊಂಬರೋಣ ಅಂತ ಹೋದೆ. ಹಂಗೆ ಅಲ್ಲಿ ಸೀಬೆಕಾಯಿ ಬಿಟ್ಟಿದ್ವು, ಹಂಗೆ 1-2 ಸೀಬೆಕಾಯಿ ಕಿತ್ಕೊಂಬಂದು ತಿಂತಾಯಿದ್ದೀನಿ. ಹಂಗೆ ಧನಿ ಒಣಗಾಕಿದ್ನಲ್ಲ ಅದ್ರಲ್ಲಿ ಕೈ ಆಡ್ತಾಯಿದ್ದೀನಿ. ಇನ್ನೇನು ಸಂಜೆ ಆಯಿತು, ಧನಿ ಎತ್ತಿಕ್ಬೇಕು ಇವಾಗ. ಎತ್ತಿಕ್ಕನ ಅಂದ್ಬಿಟ್ಟು ಸೀಬೆಕಾಯಿ ತಿಂತಾಯಿದ್ದೀನಿ. ಸೀಬೆಕಾಯಿ ಅಂದರೆ ತುಂಬ ಇಷ್ಟ ನನಗೆ, ತಿಂತಾಯಿದ್ದೀನಿ ಸೀಬೆಕಾಯಿ. ಚೆನ್ನಾಗೈತೆ ಸೀಬೆಹಣ್ಣು. ಅವ್ರ ಮರದಲ್ಲೆಲ್ಲ ಹಣ್ಣಾಗಿ ಎಲ್ಲ ಉದುರೋಗ್ತಿದ್ವು. ಆಮೇಲೆ ಚೆನ್ನಾಗಿ ಹಣ್ಣಾಗಿ ನಿಂತಿದ್ವು, ಚೆನ್ನಾಗಿದ್ವು ಸೀಬೆಕಾಯಿ. ಅದಕ್ಕೆ ನಾವು ಅಕ್ಕ ಕಿತ್ಕೊಂಡು ಹೋಗಿ 1-2 ಅಂತು, ಅದಕ್ಕೆ ಕಿತ್ಕೊಂಡು ಬಂದು ತಿಂತಾಯಿದ್ದೀನಿ. ನನಗೆ ಯಾಕೋ ಸ್ವಲ್ಪ ಬೆಳಗಿಂದ ತಲೆ ಸುತ್ತೋದು, ಅದಕ್ಕೆ ತಲೆ ಸುತ್ತಂಗೆ ಆತಿತ್ತು. ಅದಕ್ಕೇ ಸೀಬೆಕಾಯಿ ಬೇರೆ ತಿಂತಾಯಿದ್ದೀನಿ ಇವಾಗ. ಸ್ವಲ್ಪ ಪರವಾಗಿಲ್ಲ. ನನಗೆ ಯಾವತ್ತೂ ಈ ಥರ ಸೋಲಾಗಿರಲಿಲ್ಲ. ಯಾಕೋ ಒಂಥರ ಸೋತಂಗೆ ಆಗ್ತೈತೆ. ಒಂಥರ ತಲೆ ಸುತ್ತೋದು, ಒಂಥರ ಏನೋ ಒಂಥರ ಎಲ್ಲಿ ನಿಂತ್ಕೊಂಡ್ರೆ ಅಲ್ಲೇ ಕುಂತ್ಕೊಳ್ಳೋಣ, ಸುತ್ಕೊಂಡು ಮನೆ ಕಾಣೋಣ ಅನ್ನಿಸ್ತೈತಿ. ಏನಕ್ಕೆ ಈ ಥರ ಆಗ್ತೈತೆ ಅಂತಲೇ ಗೊತ್ತಿಲ್ಲ. ಇನ್ನು ನಿದ್ದೆಗೆಡೋದಕ್ಕೋ ಏನಕ್ಕೋ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಪಾರಿವಾಳ ಬಂದು ಕೂತ್ಕೊಂತೈತೆ. 3 ಗಂಟೆ ಮೇಲೆ ನಾವೇನಾದರೂ ಮೇಲ್ಗಡೆ ಒಣಗಾಕಿದ್ರೆ ಪಾರಿವಾಳ ಬಿಡೋಲ್ಲ. ಎಲ್ಲ ಅಕ್ಕಿ ಗೋಧಿ ಏನೇ ಹಾಕಿರಲಿ ಎಲ್ಲ ಬಂದು ತಿಂತಾ ಇರ್ತವೆ. ನೋಡಿ, ಎಲ್ಲ ಇಟ್ಟಾಡೈತೆ ನೆಲಕ್ಕೊಂದಷ್ಟೆಲ್ಲ ಚೆಲ್ಲವೆ ಪಾರಿವಾಳಗಳು. ನಾನು ಅದೆಲ್ಲ ಎತ್ತಿ ಇಟ್ಕೊಬೇಕು. ಇವಾಗೆಲ್ಲ ಎತ್ಕೊಂಡು ಒಂದು ಸ್ವಲ್ಪ ಒಣಗಿವೇನು, ಜಾಸ್ತಿ ಒಣಗಿಲ್ಲ. ಇನ್ನೊಂದು 2 ದಿವಸ ಒಣಗಾಕಿದ್ರೆ ಒಣಗ್ಕೊಂತವೆ. ನನಗೆ ಟೈಮ್ ಇಲ್ಲ ಒಣಗ್ಸೋಕ್ಕೆ. ಒಣಗಾಕೋದ್ರೆ ಎತ್ತಿಕ್ಕೋರಿಲ್ಲ, ಹಂಗಾಗಿ ಎತ್ತಿಕ್ಬಿಡ್ತೀನಿ ಇವಾಗಲೇ. ಬಿಸಿಲು ಬಿದ್ದಿರೋದ್ರಿಂದ 4 ಗಂಟೆ ಮೇಲೆ ಬಿಸಿಲು ಬಿದ್ದಿತ್ತಲ್ಲ, ಹಂಗಾಗಿ ಹಾಕಿದೆ. ಸ್ವಲ್ಪ ಒಣಗಿಲ್ಲ ಇನ್ನೂ, ಚೆನ್ನಾಗಿ ಒಣಗಿಸ್ಬೇಕಂದ್ರೆ ಧನಿಯಾ ಒಂದು 3 ದಿವಸ ಚೆನ್ನಾಗಿ ಒಣಗಿಸಿದ್ರೆ ಒಣಗ್ಕೊಂತವೆ. ಹಂಗಾಗಿ ಧನಿಯಾನು ಒಣಗಿಸಿದ್ದೀನಿ. ಸ್ವಲ್ಪ ಎಲ್ಲ ಕೆಲಸ ಮುಗೀತಾ ಬಂತು. ಇನ್ನೂ ಐತೆ ಒಂದು ಸ್ವಲ್ಪ ಲಕ್ಷ್ಮೀ ಪತ್ರೆ ಕಿತ್ಕೊಬಂದೆ. ಬಟ್ಟೆ ಒಣಗಾಕಿದ್ನಲ್ವ,
ಲಕ್ಷ್ಮೀ ಪತ್ರೆ ಕಿತ್ಕೊಬಂದೆ. ಹಾಗೆ ಅದೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಯಾಕಂದರೆ ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗೈತೆ. ಹೂವು ತರೋಕ್ಕೆಲ್ಲ ನನ್ನ ಹತ್ರ ದುಡ್ಡಿಲ್ಲ. ಹಾಗಾಗಿ ಲಕ್ಷ್ಮೀ ಪತ್ರೆ ಸ್ವಲ್ಪ ಮೊನ್ನೆ ಒಂದು ಸ್ವಲ್ಪ ಬಿಡಿ ಹೂವು ತಂದು ಇಟ್ಕೊಂಡಿದ್ದೆ. ಆ ಹೂವು ಇಟ್ಟು ಪೂಜೆ ಮಾಡ್ತೀನಿ. ಯಾಕಂದರೆ ಹೂವಿನ ರೇಟೆಲ್ಲ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, ಏನೂ ತರೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ಏನೋ ಇರೋದ್ರಲ್ಲಿ ಪೂಜೆ ಮಾಡೋಣ, ಹಬ್ಬ ಆದ್ದರಿಂದ ಏನೋ ಒಂದು ವರಮಹಾಲಕ್ಷ್ಮಿ ಪೂಜೆ ಸುಮ್ಮನೆ ಮನೆಯಲ್ಲಿ ಮಾಮೂಲಿ ಪೂಜೆ ಮಾಡ್ತೀನಿ ಅಷ್ಟೇ. ನಾನೇನು ಹಬ್ಬ ಎಲ್ಲ ಏನು ಮಾಡಲ್ಲ, ಮಾಮೂಲಿ ಪೂಜೆ ಮಾಡ್ತೀನಿ. ನೋಡಿ ಸೀಬೆಕಾಯಿ ಚೆನ್ನಾಗಿತ್ತಾ, ತಿಂತಾಯಿದ್ದೀನಿ. ನಂಗೆ ಸೀಬೆಕಾಯಿ ಅಂದರೆ ಸಖತ್ ಇಷ್ಟ, ಅದಕ್ಕೆ ತಿಂತಾಯಿದ್ದೀನಿ. ಸೀಬೆಕಾಯಿ ಚೆನ್ನಾಗಿತ್ತು. ಅಂದರೆ ಅವ್ರ ಮರದಲ್ಲಿ ಎಷ್ಟು ಚೆನ್ನಾಗೈತೆ ರುಚಿ ಹಣ್ಣು, ನಿಜವಾಗ್ಲೂ. ಅಂದರೆ ಸೀಬೆಕಾಯಿ ತಿಂದರೆ ಯಾರೋ ಮೊನ್ನೆ ಹೇಳಿದ್ರು ನನಗೆ, ಸೀಬೆಹಣ್ಣು ಹಾರ್ಟ್ಗೆ ಒಳ್ಳೆಯದು ಅಂತ ಹೇಳಿದ್ರು. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಕಂಪ್ನಿಯಲ್ಲಿ, ಒಂದು ಹುಡ್ಗಂಗೆ ಶುಗರ್ ಐತೆ. ಆ ಹುಡ್ಗಂಗಂತೂ ಸಿಗ್ತಾರೆ ಸೀಬೆಕಾಯಿನ ತಿನ್ನು ಅಂತ, ಶುಗರ್ಗೆ ಒಳ್ಳೆಯದು ತಿನ್ನು ಅಂತ. ಅಂದರೆ ಒಳ್ಳೇದಂತಿದ್ದು ಶುಗರ್ಗೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಸೀಬೆಕಾಯಿ. ಹಾಗಾಗಿ ತಿಂತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.